ರಾಜಿ, ದೊಡ್ಡಮ್ಮ ನಿನ್ ಜೊತೆ ಬರ್ತಾರೆ. ನೀನೇನು ಯೋಚನೆ ಮಾಡ್ದೆ ಹಾಸ್ಪಿಟ್ಲು ಕರ್ಕೊಂಡು ಹೋಗು. ಅದೇನಾದ್ಯ ಹಾಗೆ ಹೇಳ್ತೀಯ? ನನಗೆ ಎರಡು ಮುಖ್ಯನೇ. ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಅನಘಾದೇವಿ ಕೇಳಿದ ಹಾಗೆ ಅತ್ತೆ ಹಾಸ್ಪಿಟ್ಲಲ್ಲೂ ಇರ್ತಾರೆ, ಈ ಕಡೆ ಆದ್ಯನ್ ಜೊತೆ ಕಾಂಪಿಟೇಷನ್ ನಲ್ಲೂ ಇರ್ತಾರೆ. ಹೇಗೆ ಮಾವ? ನಾನು ಹೇಳ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ, ಓಕೆನಾ? ಏನು ಆ ಐಡಿಯಾ ಬ್ರೋ? ಸಿಸ್ಟರ್, ತುಂಬಾ ಥ್ಯಾಂಕ್ಸ್ ಅತ್ತೆ. ಅಯ್ಯೋ, ನೀವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರ್ದೇ ಹೋಗಿದ್ರೆ ನನ್ನ ಮಗುಗೆ ಆಪರೇಷನ್ ಆಗ್ತಾ ಇರ್ಲಿಲ್ಲ. ಮಗು ಪರಿಸ್ಥಿತಿ ಈ ರೀತಿ ಇರುವಾಗ ನಾನ್ ಬರೋಲ್ಲ ಅಂತ ಹೇಗೆ ಹೇಳಿ? ಲೇ, ಆಪರೇಷನ್ ನಡೀತಿದ್ಯಲ್ಲ, ಪಾಪು ನಮ್ಮ ಹತ್ರ ಮತ್ತೆ ಆರೋಗ್ಯವಾಗಿ ಬಂದು ಆ ಮುದ್ದಾದ ನಗುವಿಂದ ನಮ್ಗೆಲ್ರಿಗೂ ಸಂತೋಷ ಪಡಿಸುತ್ತೆ. ನೀನ್ ಧೈರ್ಯವಾಗಿರು. ತಾಯಿ ಇದ್ರೂ ಕೂಡ ಹೆತ್ತು ಮಗುನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ. ಎಲ್ಲಿದ್ದಾಳೋ ಏನೋ. ನಾವೆಲ್ಲ ಇದೀವಿ ಅಲ್ವಾ ಪ್ರಶಾಂತ್? ನೀನೇನು ಚಿಂತೆ ಮಾಡ್ಬೇಡ, ಮಗುಗೇನು ಆಗಲ್ಲ. ಹಲೋ ಬ್ರೋ, ನಾವು ಅನ್ಕೊಂಡ ಹಾಗೆ ನಿನಗೆ ಎಕ್ವಿಪ್ಮೆಂಟ್ಸ್ನೆಲ್ಲ ಕಳಿಸಿದ್ದೀನಿ. ಹುಷಾರಾಗಿ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡು. ಸರ್, ಪಾರ್ಸೆಲ್. ಅಮ್ಮ, ಇಲ್ಲಿ ಎಲ್ಲ ನಾನೇ ನೋಡ್ಕೋತೀನಿ. ನೀನಿನ್ನು ಡ್ಯಾನ್ಸ್ ಕಾಂಪಿಟೇಷನ್ ಹೊರಡು. ಅದೇನ್ ರಾಜಿ ಹಾಗೆ ಹೇಳ್ತಿದ್ಯಾ? ಮಗುಗ್ ಆಪರೇಷನ್ ಆಗ್ತಿದ್ಯಲ್ವಾ, ನಡೀಲಿ ಬಿಡು. ಅಲ್ಲಿ ನೋಡ್ಕೊಳಕ್ ತುಂಬಾ ಜನ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಅದಕ್ಕೂ ಕೂಡ ನಾವೊಂದು ಪ್ಲಾನ್ ಮಾಡಿದೀವಿ ಅತ್ತೆ. ಪ್ಲಾನ್? ಹೌದು ಅತ್ತೆ, ನೀವ್ ಅಲ್ಲಿಗೆ ಹೋಗ್ಬೇಕು. ಆದ್ಯ ಡ್ಯಾನ್ಸ್ ಕಾಂಪಿಟೇಷನ್ ಹತ್ರ ಒಬ್ಳೇ ಇದ್ದಾಳೆ, ಅವಳಿಗೆ ಸಪೋರ್ಟ್ ಆಗಿ ನೀವ್ ಅಲ್ಲಿಗೆ ಹೋಗಿ. ನಾನ್ ಇಲ್ಲಿಂದ ಹೊರಟೋದ್ರೆ ಅನಘಾದೇವಿ ಆಪರೇಷನ್ ನ ನಿಲ್ಲಿಸ್ಬಿಡ್ತಾಳಲ್ವಾ? ಅತ್ತೆ, ಇದರಿಂದ ಒಂದು ಕಾನ್ಸೆಪ್ಟ್ ನ ಪ್ರಯೋಗ ಮಾಡ್ತಿದೀವಿ. ಇದು 3D ಟೆಕ್ನಾಲಜಿಯಿಂದ ಇಲ್ದೇ ಇರೋ ವ್ಯಕ್ತಿನ ಇರೋ ಹಾಕ್ತು. ಬರ್ತಾರಲ್ವಾ? ಖಂಡಿತವಾಗ್ಲೂ ಬರ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಫಸ್ಟ್ ರೌಂಡ್ ಈಗ ಶುರು ಆಗುತ್ತೆ. ಫಸ್ಟ್ ರೌಂಡ್ಗೆ 2 ಟೀಮು ರೆಡಿ ಇದ್ದೀರಾ? ನಡಿ ಹೋಗೋಣ. ಮಕ್ಕಳ ಬನ್ನಿ, ನಡೀರಿ. ಬಾದ್ಯ, ಮುಂದೆ ಸ್ಟೇಜ್ ಮೇಲೆ ಬರೋದು ಯಾರಂದ್ರೆ MM ಟೀಮ್ ರೆಡಿ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ದೆಮ್.
ಮಕ್ಕಳೇ, ನಾವ್ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ನೋಡಿ ಮಕ್ಕಳೇ, ಹೆಜ್ಜೆನ ಸರಿಯಾಗಿ ಹಾಕ್ಬೇಕು. ನಿಮ್ಮ ಕಾಲುಗಳನ್ನ ಬಲವಾಗಿ ಊರ್ಬೇಕು. ನಿಮ್ಮ ಸ್ಥಿರತೆ ಏನು ಅನ್ನೋದು ಅವಾಗ ಗೊತ್ತಾಗುತ್ತೆ. ಹಸ್ತಗಳನ್ನ ಕ್ಲೀನ್ ಆಗಿ ತೋರಿಸಿ. ಪ್ರತಿಯೊಂದು ಮುದ್ರೆಗಳು ಚೆನ್ನಾಗಿ ಗೊತ್ತಾಗ್ಬೇಕು. ಕೇರ್ಲೆಸ್ ಆಗಿ ಮಾಡಬಾರ್ದು. ನಿಮ್ಮ ಕಣ್ಣುಗಳು ಮಾತಾಡ್ಬೇಕು. ನೀವು ಹೇಳಕ್ ಹೊರಟಿರೋ ಭಾವನೆಗಳನ್ನೆಲ್ಲ ನಿಮ್ಮ ಕಣ್ಣಲ್ಲಿ ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕು. ತಾಳನ ತಪ್ಪಿಸಬಾರ್ದು. ಮೃದಂಗದ ಬೀಟ್ಸು ನಿಮ್ಮ ಶ್ವಾಸದಲ್ಲಿ ಒಂದಾಗ್ಬೇಕು. ಸುತ್ತ ತಿರುಗೋದಿರುವಾಗ ಒಬ್ರಿಗೊಬ್ರು ಟಚ್ ಮಾಡ್ಕೊಡ್ದು. ಕಂಟ್ರೋಲ್ ಆಗಿರ್ಬೇಕು. ಆಗ ಮಾತ್ರನೇ ನಿಮ್ ಡ್ಯಾನ್ಸ್ ಅಲ್ಲಿ ಗ್ರೇಸ್ ಇರುತ್ತೆ. ಕೊನೆಯಲ್ಲಿ ನೀವು ಕೊಡೋ ಪೋಸು ಸ್ಟ್ರಾಂಗ್ ಆಗಿ ಫ್ರೀಸ್ ಆಗಿರ್ಬೇಕು. ಅದೇ ನಿಮ್ಮ ಪ್ರದರ್ಶನಕ್ಕೆ ಗುರ್ತು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಹೆಜ್ಜೆಗಳನ್ನ ನಿಮ್ಮ ಶರೀರ ತೋರಿಸುತ್ತೆ.